ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಡಿಸ್ಫೇಜಿಯಾ ಅಥವಾ ನುಂಗಲು ಕಷ್ಟವಾಗೋದ್ರ ಬಗ್ಗೆ ಮಾತಾಡೋಣ. ನಾನು ನಿಮ್ಮ ಡಾಕ್ಟರ್ ವಿನೋದ್ ಗೌಡ KH, ಕನ್ಸಲ್ಟೆಂಟ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆ್ಯಂಡ್ ಹೆಪಟಾಲಜಿಸ್ಟ್, ಪೀಪಲ್ ಟ್ರೀ ಹಾಸ್ಪಿಟಲ್, ಯಶವಂತಪುರ. ಸೊ ಈ ಡಿಸ್ಫೇಜಿಯಾ ಅಂತ ಅಂದರೆ ಏನು? ಪೇಷಂಟ್ಗೆ ನುಂಗೋದಕ್ಕೆ ಕಷ್ಟ ಆಗೋದು, ಅಥವಾ ಊಟ ಎದೆಯಲ್ಲಿ ಸಿಗಾಕೊಂಡಂಗೆ ಆಗೋದು, ಅಥವಾ ಪೇಷಂಟ್ ತುಂಬ ಟೈಮ್ ತೊಗೋತಾ ಇದೆ, ಪದೇ ಪದೇ ನೀರು ಕುಡಿಬೇಕು ಊಟ ಒಳಗಡೆ ಹೋಗೋಕ್ಕೆ, ಅಥವಾ ನುಂಗಿದಾಗ ನೋವು ಆಗ್ತಾಯಿದೆ, ಇದನ್ನೆಲ್ಲ ನಾವು ಡಿಸ್ಫೇಜಿಯಾ ಅಂತ ಅಂತೀವಿ, ಅಥವಾ ನುಂಗೋದಕ್ಕೆ ಕಷ್ಟ ಆಗೋದು. ಇದಕ್ಕೆ ಕಾರಣಗಳೇನು? ಕಾರಣಗಳು ಒಂದು ಯಂಗ್ ಏಜಲ್ಲಿ, ಒಂದು ಓಲ್ಡ್ ಏಜಲ್ಲಿ ಡಿಫ್ರೆಂಟ್ ಕಾಸಸ್ ಇರುತ್ತೆ. ಯಂಗ್ ಏಜಲ್ಲಿ ಏನೇನಪ್ಪ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಆ್ಯಸಿಡ್ ರಿಫ್ಲಕ್ಸಿಂದ ಆಗೋದು. ಹೊಟ್ಟೆಯಿಂದ ಆ್ಯಸಿಡ್ಡು ಅನ್ನನಾಳಕ್ಕೆ ರಿಫ್ಲಕ್ಸ್ ಆದರೆ ಆ್ಯಸಿಡ್ ಮೇಲೆ ಬಂದು ಅಲ್ಸರ್ಸು ಮಾಡಿ ಜಾಗ ಡ್ಯಾಮೇಜ್ ಆಗಿ, ಅನ್ನನಾಳ ಡ್ಯಾಮೇಜ್ ಆಗಿ ಜಾಗ ಸಣ್ಣದಾಗ್ಬೋದು. ಅದರಿಂದ ಸ್ಟ್ರಿಕ್ಚರ್ ಅಂತ ಹೇಳ್ತೀವಿ, ಅದರಿಂದ ನುಂಗೋಕ್ಕೆ ಕಷ್ಟ ಆಗ್ಬೋದು. ಕೆಲವೊಂದು ಪೇಷಂಟ್ಗಳಿಗೆ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ನು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ಅಥವಾ ಫಂಗಲ್ ಇನ್ಫೆಕ್ಷನ್ ಆಗಿ ಕೂಡ ನುಂಗೋದಕ್ಕೆ ಕಷ್ಟ ಆಗ್ಬೋದು. ಕೆಲವರಲ್ಲಿ ಮೊಟಿಲಿಟಿ ಡಿಸಾರ್ಡರ್ಸ್ ಅಂತೀವಿ, ಅಂದರೆ ಅನ್ನನಾಳದ ಮೂಮೆಂಟ್ ಡಿಸಾರ್ಡರ್ಸ್. ಈ ಅನ್ನನಾಳ ಕರೆಕ್ಟಾಗಿ ಮೂಮೆಂಟ್ ಮಾಡಿ ಫುಡ್ನ ಪುಷ್ ಮಾಡಿದ್ರೆ ಹೊಟ್ಟೆ ಒಳಗೆ ನುಂಗೋದಕ್ಕೆ ಕಷ್ಟ ಇರಲ್ಲ. ಆ ಮೊಟಿಲಿಟಿಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಲೈಕ್ ಅಕೆಲೇಸಿಯಾ ಕಾರ್ಡಿಯಾ, ಹೈಪರ್ ಕಾಂಟ್ರಾಕ್ಟೈಲ್ ಈಸೋಫೇಗಸ್ ಅಂತ ಅಂತೀವಿ, ಅಥವಾ ತುಂಬ ಕಾಂಟ್ರಾಕ್ಟ್ ಮಾಡೋದು ಅಥವಾ ಕಾಂಟ್ರಾಕ್ಟ್ ಮಾಡ್ದಲ್ಲೇ ಇರೋದೂ ಪ್ರಾಬ್ಲಮ್ಮೆ. ಸೊ ಅದೇನಾದರೂ ಪ್ರಾಬ್ಲಮ್ ಆದ್ರೂ ನುಂಗೋದಕ್ಕೆ ಕಷ್ಟ ಆಗ್ತದೆ. ಸೊ ಕೆಲವೊಂದು ಪೇಷಂಟಲ್ಲಿ ಈ ಆ್ಯಸಿಡ್ ಕೊರೋಸಿವ್ ಕನ್ಸಂಪ್ಷನ್ ಅಂತ ಅಂತೀವಿ. ಆಕ್ಸಿಡೆಂಟಲ್ ಇದರ ಗೊತ್ತಾಗ್ದಲ್ಲೇ ಕುಡ್ದಿರ್ಬೋದು, ಅಥವಾ ಇಂಟೆನ್ಷನಲ್ ಆಗಿ ಕುಡಿದ್ರೂ ಅನ್ನನಾಳ ಡ್ಯಾಮೇಜ್ ಆಗಿದ್ರೆ ಅದು ಡ್ಯಾಮೇಜ್ ಆಗಿ ಸ್ಟ್ರಿಕ್ಚರ್ ಆಗಿ ನುಂಗೋದಕ್ಕೆ ಕಷ್ಟ ಆಗ್ತದೆ. ಈ ಓಲ್ಡ್ ಏಜಲ್ಲಿ ಕಾಮನ್ ಆಗಿ ನೋಡೋದು ಅಂತ ಅಂದರೆ ಅವರಲ್ಲೂ ಕೂಡ ಆ್ಯಸಿಡ್ ರಿಫ್ಲಕ್ಸ್ ಆಗಿ ಅನ್ನನಾಳ ಡ್ಯಾಮೇಜ್ ಆಗಿ ಸ್ಟ್ರಿಕ್ಚರ್ ಆಗ್ಬೋದು. ಅವರಲ್ಲೂ ಕೂಡ ಈ ಮೊಟಿಲಿಟಿ ಡಿಸಾರ್ಡರ್ ಕಾಮನ್ ಆಗಿ ನೋಡ್ತೀವಿ. ಆಮೇಲೆ ಕೆಲವೊಬ್ಬರಲ್ಲಿ ಈ ಓಲ್ಡ್ ಏಜು ಪ್ಲಸ್ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂದರೆ ಸ್ವಲ್ಪ ಕ್ಯಾನ್ಸರ್ ಎಲ್ಲ ಸಸ್ಪೆಕ್ಟ್ ಮಾಡಬೇಕಾಗತ್ತೆ. ಒಳಗಡೆ ಏನಾದರೂ ಸಿಗಾಕೋತಾ ಇದೆ ಊಟ, ಬ್ಯಾಡ್ ಬ್ರೆತ್ ಬರೋದು, ಊಟ ಆಚೆ ಬರೋದು, ವಾಮಿಟಿಂಗ್ ಆಗೋದು, ಬ್ಲಡ್ ವಾಮಿಟಿಂಗ್ ಆಗೋದು, ಈ ಥರ ಎಲ್ಲ ಆಯಿತು ಅಂತ ಅಂದರೆ ಕ್ಯಾನ್ಸರ್ಸ್ ಎಲ್ಲ ಸಸ್ಪೆಕ್ಟ್ ಮಾಡ್ತೀವಿ. ಸೊ ಇವೆಲ್ಲ ಕಾರಣಗಳು. ನೆಕ್ಸ್ಟು ಇದರ ಲಕ್ಷಣಗಳೇನು? ಈ ಲಕ್ಷಣಗಳಲ್ಲಿ ನಾವು ಎದೆ ಉರಿ ನೋಡ್ಬೋದು. ಪೇಷಂಟು ಪದೇ ಪದೇ ಎದೆ ಉರಿ, ಆ್ಯಸಿಡ್ ರಿಫ್ಲಕ್ಸಿಂದ ಎದೆ ಉರಿ ಕಾಣಿಸ್ಕೊತಾ ಇರುತ್ತೆ. ಅನ್ನ ಸಿಗಾಕೊಂಡಂಗೆ ಆಗೋದು, ಎದೆ ನೋವು ಬರೋದು, ಅಥವಾ ವಾಮಿಟ್ ಆಗೋದು, ಬ್ಲಡ್ ವಾಮಿಟ್ ಆಗೋದು, ಅಥವಾ ಮೋಷನಲ್ಲಿ ಬ್ಲಡ್ ಹೋಗೋದು, ವೆಯ್ಟ್ ಲಾಸ್ ಆಗೋದು, ಊಟ ಸರಿಗೆ ಸೇರಿದಲ್ಲೇ ಊಟ ತಿನ್ನೋದು ಕಡಿಮೆ ಮಾಡಿಬಿಟ್ಟಿರ್ತಾರೆ, ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಸೊ ಈ ಸಿಮ್ಟಮ್ಸ್ ಎಲ್ಲ ನಾವು ಕಾಮನ್ನಾಗಿ ಡಿಸ್ಫೇಜಿಯಾದಲ್ಲಿ ನೋಡ್ತೀವಿ. ಸೊ ಕೆಲವರಲ್ಲಿ ಓಲ್ಡ್ ಏಜಲ್ಲಿ ಸರಿಗೆ ಚೂ ಮಾಡ್ದಲೆ ಅಥವಾ ಸರಿಗೆ ಅಗಿದಲೆ ಹಾಗೆ ಫಾಸ್ಟಾಗಿ ತಿಂದರೂ ಕೂಡ ಊಟ ಸಿಗಾಕೊಳ್ಳೋ ಚಾನ್ಸಸ್ ಇರ್ತದೆ. ಅದು ನಾರ್ಮಲಾಗಿ ಯಾವಾಗೋ ಒಂದ್ಸಲಿ ಕಾಣಿಸ್ಬೋದು. ನಾವು ಯಾವಾಗ ಸೀರಿಯಸ್ ಆಗಿ ತೊಗೋತೀವಿ ಅಂತ ಅಂದರೆ ಇದು ತುಂಬ ದಿವಸದಿಂದ ನುಂಗೋದಕ್ಕೆ ಕಷ್ಟ ಆಗ್ತಾಯಿದೆ, ಅಥವಾ ಮುಂಚೆ ಗಟ್ಟಿ ಪದಾರ್ಥಕ್ಕೆ ಮಾತ್ರ ಕಷ್ಟ ಇತ್ತು, ಲೈಕ್ ಮುದ್ದೆ, ಗಟ್ಟಿ ಪದಾರ್ಥ, ಈ ಮಟನ್ನು ಚಿಕನ್ ತಿನ್ನೋಕ್ಕೆ ಮಾತ್ರ ಕಷ್ಟ ಇತ್ತು, ಈಗ ಅನ್ನ ತಿನ್ನೋದಕ್ಕೂ ಕಷ್ಟ ಇದೆ, ನೀರು ಕುಡಿಯೋದಕ್ಕೂ ಕಷ್ಟ ಇದೆ, ಪ್ರೋಗ್ರೆಸಿವ್ ಡಿಸ್ಫೇಜಿಯಾ ಅಂತೀವಿ. ಈ ಥರ ಏನಾದ್ರು ಪ್ರಾಬ್ಲಮ್ ಇದ್ದರೆ, ಅಥವಾ ಪೇಷಂಟು ವೆಯ್ಟ್ ಲಾಸ್ ಆಗ್ತಾ ಇದ್ದರೆ, ರಕ್ತ ವಾಂತಿ ಆಗ್ತಾ ಇದ್ದರೆ, ಇದೆಲ್ಲ ಸೀರಿಯಸ್ ಪ್ರಾಬ್ಲಮ್ಮು. ಸೊ ಈ ಥರ ಏನೇ ಸಿಮ್ಟಮ್ಸ್ ಇದ್ರೂ ಇಮಿಡಿಯೇಟಾಗಿ ಹತ್ರದಲ್ಲಿರೋ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ಗೆ ತೋರಿಸ್ಕೋಬೇಕಾಗುತ್ತೆ. ಸೊ ನೀವು ಒನ್ಸ್ ಅಲ್ಲಿ ಹೋಗಿ ತೋರಿಸ್ಕೊಂಡಾಗ ನೆಸೆಸರಿ ಇನ್ವೆಸ್ಟಿಗೇಷನ್ಸ್ ಎಕ್ಸಾಮಿನ್ ಮಾಡಿ ನೆಸೆಸರಿ ಇನ್ವೆಸ್ಟಿಗೇಷನ್ಸ್ ಹೇಳ್ತಾರೆ. ಸೊ ಈ ಪೇಷಂಟ್ಸ್ಗಳಿಗೆ ಕಾಮನ್ ಆಗಿ ನಾವು ಮಾಡೋದು ಅಂತ ಅಂದರೆ ಎಂಡೋಸ್ಕೋಪಿ. ಅದೊಂದು OPD ಪ್ರೊಸೀಜರು, 5 ಮಿನಿಟ್ಸ್ ಪ್ರೊಸೀಜರ್ ಅಷ್ಟೇ. ಎಂಡೋಸ್ಕೋಪಿ ಕ್ಯಾಮ್ರಾ ಹಾಕಿ ಬಾಯೊಳಗೆ ಅನ್ನನಾಳ, ಹೊಟ್ಟೆ, ಚಿಕ್ಕರಳವರೆಗೂ, ಸ್ಟಾರ್ಟಿಂಗ್ ಪಾರ್ಟ್ ಚಿಕ್ಕರಳವರೆಗೂ ಎಕ್ಸಾಮಿನ್ ಮಾಡಿ ಅದರಲ್ಲಿ ಏನಾದರೂ ಅನ್ನನಾಳ ಡ್ಯಾಮೇಜ್ ಇದೆಯಾ, ಜಾಗ ಸಣ್ಣದಾಗಿದೆಯಾ, ವೆಬ್ಸ್ ಏನಾದರೂ ಇದೆಯಾ, ಅಥವಾ ಕ್ಯಾನ್ಸರ್ ಇದೆಯಾ ಅಂತ ಕಂಡುಹಿಡ್ಕೋಬೋದು. ಸ್ಟ್ರಿಕ್ಚರ್ ಜಾಗ ಸಣ್ಣದಾಗಿದ್ದರೆ ಡೈಲಟೇಷನ್ ಅಂತ ಒಂದು ಪ್ರೊಸೀಜರ್ ಮಾಡ್ತೀವಿ. ಅದು ರಸ್ತೆ ಜಾಗ ಅಗಲ ಮಾಡೋ ಒಂದು ಪ್ರೊಸೀಜರು. ಜಾಗ ಅಗಲ ಮಾಡಿ ನಾರ್ಮಲಾಗಿ ಊಟ ಮಾಡೋ ಹಾಗೆ ಮಾಡ್ಬೋದು. ಏನಾದರೂ ಕ್ಯಾನ್ಸರ್ ಇತ್ತು ಅಂತ ಅಂದರೆ ಅದು ಅರ್ಲಿ ಸ್ಟೇಜ್ ಇದೆಯಾ, ಲೇಟ್ ಸ್ಟೇಜ್ ಇದೆಯಾ ನೋಡ್ತೀವಿ. ಅರ್ಲಿ ಸ್ಟೇಜ್ ಇತ್ತು ಅಂತ ಅಂದರೆ ಐದರ್ ಎಂಡೋಸ್ಕೋಪಿಕಲ್ಲಿನೇ ರಿಮೂವ್ ಮಾಡ್ಬೋದು, ಅಥವಾ ಸರ್ಜರಿ ಕೂಡ ಮಾಡ್ಬೋದು. ಏನಾದರೂ ಆಲ್ರೆಡಿ ಅಡ್ವಾನ್ಸ್ ಸ್ಟೇಜ್ ಆಗಿದ್ದರೆ, ತುಂಬ ಸ್ಪ್ರೆಡ್ ಆಗಿಬಿಟ್ಟಿದೆ, ಒಳಗಡೆ ತುಂಬ ಜಾಗ ನ್ಯಾರೋಯಿಂಗ್ ಆಗಿಬಿಟ್ಟಿದೆ, ಊಟ ಸೇರ್ತಾ ಇಲ್ಲ ಅಂತ ಅಂದರೆ ಈಸೋಫೇಜಿಯಲ್ ಸ್ಟೆಂಟಿಂಗ್, ಮೆಟಲ್ ಸ್ಟೆಂಟ್ ಹಾಕ್ಬಿಟ್ಟು ಜಾಗ ಅಗಲ ಮಾಡಿ ನಾರ್ಮಲ್ ಆಗಿ ಊಟ ಸೇರೋ ಹಾಗೂ ಕೂಡ ಮಾಡ್ಬೋದು. ಸೊ ಈ ಥರ ಯಾವುದೇ ಮೇಲೆ ಹೇಳಿರೋ ಥರ ಲಕ್ಷಣಗಳಿದ್ದರೆ ಇಮಿಡಿಯೇಟಾಗಿ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹತ್ರ ಹೋಗಿ ತೋರಿಸ್ಕೊಂಡು ಸೂಕ್ತ ಪರಿಹಾರ ಕಂಡುಕೊಳ್ಳಿ. ಥ್ಯಾಂಕ್ ಯು.